ಸಂಭವಂ ಅಂಧಶ್ಚಾಂತಸ್ಮಿ ಮೇ ಲೋಕಾಃ ಸಪ್ತದ್ವೀಪಾಃ ಚ ಮೇದಿನಿ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರ ರಡಿದಾವರೆಗಳಲ್ಲಿ ಅನಂತ ಕೋಟಿ ತೀರ್ಥದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರ ರಡಿದಾವರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರಡಿದಾವರೆಗಳಲ್ಲಿ ಅನಂತ ಕೋಟಿ ತೀರ್ಥದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಮುಮುಕ್ಷುಣತ ಚಿಂತಕರಾಗಿರುವ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರೆಗಳಲ್ಲಿ ದಂಡವತ್ತ ತೀರ್ಥದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾದಿ ಪ್ರಮಥರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ಗೀತಾಮೃತ ಉಪದೇಶವನ್ನ ಮಾಡ್ತಾ ಬಂದ. ಏವಂ ಪರಂಪರಾ ಪ್ರಾಪ್ತ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂ ತಪ. ಏವಂ ಪರಂಪರಾ ಪ್ರಾಪ್ತ ಇಮಂ ರಾಜರ್ಷಯಃ ವಿದುಃ ಸಹ ಕಾಲೇನ ಇಹ ಮಹತಾ ಯೋಗಃ ನಷ್ಟಃ ಪರಂ ತಪ. 4ನೇ ಅಧ್ಯಾಯ 2ನೇ ಶ್ಲೋಕವನ್ನ ಬಹಳ ಸುಂದರವಾಗಿ ತಿಳಿಸ್ತಾ ಬಂದ. ಹೇ ಅರ್ಜುನ, ಹೀಗೆ ಪರಂಪರೆಯಿಂದ ಬಂದ ಇದನ್ನ ರಾಜರ್ಷಿಗಳು ತಿಳಿದಿದ್ರಪ್ಪ. ನಾನು ಹೇಳುವ ಗೀತಾಮೃತ ಉಪದೇಶವನ್ನ ಎಲ್ಲಾ ಮಹರ್ಷಿಗಳು, ಜ್ಞಾನಿಗಳು, ಯೋಗಿಗಳು ಅವರು ತಿಳಿದುಕೊಂಡು ಆ ಯೋಗ ದೀರ್ಘಕಾಲ ಆಗಿರುವುದರಿಂದ ಇಲ್ಲಿ ನಷ್ಟ ಆತಪ್ಪ. ಅದೇನಿದೆ ತನ್ನ ನಿಜವಾದ ಸ್ವರೂಪವನ್ನ ತಿಳ್ಕೋಬೇಕಾದ್ರೂ ಕೂಡ ಇದು ದೀರ್ಘಕಾಲ. ಎಷ್ಟೋ ಕಾಲಗಳ ಗತಿಸಿ ಹೋಗ್ಯಾವ, ಎಷ್ಟೋ ಜನ್ಮಗಳು ಕೂಡ ಹೋಗ್ಯಾವ. ಅದಕ್ಕೆ ನಾನು ಹೇಳೋದನ್ನ ನೀನು ತಿಳಿದುಕೊಂಡು ಅದನ್ನ ಚೆನ್ನಾಗಿ ಅರಿತುಕೊಂಡು ನೀ ಜೀವನವನ್ನ ಮಾಡಿದ್ದಾದ್ರ ಅದು ಸರಿಯಾಗತ್ತಪ್ಪ ಅಂತೇಳಿ ಅರ್ಜುನನ್ನ ಕುರಿತು ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೆ ತಮ್ಮ ಉಪದೇಶಾಮೃತವನ್ನ ನೀಡಕತ್ತೇನಲ್ಲ. ಪರಂಪರೆಯಿಂದ ಬಂದಿರುವ ಈ ಯೋಗವನ್ನ ರಾಜರ್ಷಿಗಳು ಬಲ್ಲವರಾಗಿದ್ದರು. ರಾಜರು ಕೂಡ ಏನ್ ಮಾಡ್ತಿದ್ರು? ಅವರು ಮೊದಲ ರಾಜ್ಯದ ಕಾರ್ಯಭಾರವನ್ನ ಮಾಡಿ ತಮ್ಮ ಜೀವನದಲ್ಲಿ ಸಂಸಾರ ವ್ಯವಹಾರ ಎಲ್ಲಾ ಪ್ರಜೆಗಳನ್ನ ರಕ್ಷಣೆ ಮಾಡಿ ತಾವು ಅನುಭವಿಸುವ ತಮ್ಮ ನಿಜದ ಆನಂದದ ಸ್ವರೂಪವನ್ನ ಅವರು ಕೂಡ ಅನುಭವಿಸಿ ಹೋಗ್ಯಾರಲ್ಲಪ್ಪ. ಅದರಂತೆ ನೀನು ತಿಳಿದುಕೊಂಡು ಅವರು ಬಲ್ಲವರಾಗಿದ್ರು. ಪರಂತಪನೆ ಆ ಯೋಗ ಬಹುಕಾಲವಾದ ಮೇಲೆ ಇಲ್ಲೇನಾಗಿದೆ? ನಷ್ಟ ಆಗಿದೆ. ಏವಂ ಕ್ಷತ್ರಿಯ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯಃ ರಾಜಾನಃ ಚ ತೇ ಋಷಯಃ ಚ ರಾಜರ್ಷಯಃ ವಿದುಃ
ಇಮಂ ಯೋಗಂ. ಇದು ಕ್ಷತ್ರಿಯ ಪರಂಪರೆಯಿಂದ ಬಂದಿರುವ ಇದನ್ನ ಈ ಯೋಗವನ್ನ ರಾಜರ್ಷಿಗಳು ಅಂದ್ರ ರಾಜರು ಋಷಿಗಳು ಆಗಿರುವವರೇನಾಗ್ಯಾರಲ್ಲ ಅವರೆಲ್ಲರೂ ಬಲ್ಲವರಾಗಿದ್ರು. ಆ ಯೋಗ ಹೆಂಗಿದೆ? ಈ ಪರಂ ತಪನೆ ಬಹುದೀರ್ಘ ಕಾಲವಾದ ಮೇಲೆ ನಷ್ಟ ಆಯಿತು. ಸಹ ಯೋಗ ಕಾಲೇನ ಇಹ ಮಹತಾ ದೀರ್ಘೇನ ನಷ್ಟ ವಿಚ್ಛಿನ್ನ ಸಂಪ್ರದಾಯ ಸಂವೃತ್ತ ಹೇ ಪರಂ ತಪ. ನೀನು ಇದನ್ನು ಚೆನ್ನಾಗಿ ತಿಳ್ಕೋ. ಆತ್ಮನಃ ವಿಪಕ್ಷ ಭೂತಾಃ ಪರಾ ಇತಿ ಉಚ್ಯಂತೆ. ಸಂಪ್ರದಾಯ ಹೆಂಗಿದೆ? ಅದು ಕಡಿದು ಹೋಗಿತಲ್ಲ. ತನಗೆ ಎದುರಿನ ಪಕ್ಷದವರು ಪರರು ತಾನ್ ಶೌರ್ಯ ತೇಜೋ ಗಭಸ್ತಿಭಿಃ ಭಾನು ಇವ ತಾಪಯತಿ ಇತಿ ಪರಂ ತಪಃ ಶತ್ರು ತಾಪನಃ ಇತ್ಯರ್ಥಃ. ಅಂಥವರಿಗೆ ತನ್ನ ಶೂರತನದ ತೇಜಸ್ಸಿನ ಕಿರಣಗಳಿಂದ ಸೂರ್ಯ ಏನ್ ಮಾಡಿದ? ಸಂತಾಪವನ್ನುಂಟು ಮಾಡುವುದರಿಂದ. ಅರ್ಜುನ ಪರಂತಪನು ಶತ್ರುಗಳನ್ನ ಸಂತಾಪಗೊಳಿಸುವವನು ಅಂತ ನಾವು ಅರ್ಥ ಮಾಡ್ಕೋಬೇಕಂತ. ದುರ್ಬಲಾನ್ ಅಜಿತೇಂದ್ರಿಯಾನ್ ಪ್ರಾಪ್ಯ ನಷ್ಟಂ ಯೋಗಂ ಇಮಂ ಉಪಲಭ್ಯ ಲೋಕಂ ಚ ಅಪುರುಷಾರ್ಥ ಸಂಬಂಧಿನಂ. ದುರ್ಬಲರಾಗಿ ಇಂದ್ರಿಯಗಳನ್ನ ಗೆದ್ದುಕೊಳ್ಳದೆ ಇದ್ದವರನ್ನ ಸೇರಿದ್ದರಿಂದ ಈ ಯೋಗ ಏನಾಗಿದೆ? ಕಣ್ಮರೆಯಾದದ್ದನ್ನ ಜನಕ್ಕೆ ಪುರುಷಾರ್ಥವು ದೊರಕದಂತೆ ಆದದ್ದನ್ನ ಕಂಡು ಇಂಥವರಿಗೆ ಹಿಂಗಾಗೈತಪ್ಪ ಅಂತೇಳಿ ಪರಮಾತ್ಮ ಹೇಳಕತ್ತಾನೆ. ಅದಕ್ಕೆ ನೀನು ಇದನ್ನ ಚೆನ್ನಾಗಿ ತಿಳಿದುಕೊಂಡು ಇದರ ಅರ್ಥವನ್ನ ನಿನ್ನ ಜೀವನ ಪರ್ಯಂತರವಾಗಿ ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನ ಮಾಡಿದ್ದಾದ್ರ ಇದು ಶ್ರೇಷ್ಠಕರಪ ಅಂತೇಳಿ ಪರಮಾತ್ಮ ಹೇಳಕತ್ತಾನೆ. ನಾವು ಕೂಡ ಏನ್ ಮಾಡಬೇಕು? ಅಂತ ಯೋಗವನ್ನ ನಿಶ್ಚಿಂತವಾಗಿ ತಿಳಿದುಕೊಂಡು ಅದಕ್ಕ ಏನಂತ ನಾವ ಪರಂ ತಪಃ ಶತ್ರು ಸಂಹಾರಕನಾದ ಹೇ ಅರ್ಜುನನ್ ಏವಂ ಈ ರೀತಿ ಪರಂಪರಾ ಪ್ರಾಪ್ತಂ ಪರಂಪರೆಯಿಂದ ಬಂದ ಇಮಂ ಈ ಯೋಗವನ್ನ ರಾಜರ್ಷಯ ರಾಜರ್ಷಿಗಳು ವಿದುಹು ತಿಳಿದಿದ್ರು. ಸಹ ಯೋಗ ಆ ಯೋಗವು ಮಹತ ಕಾಲೇನ ದೀರ್ಘಕಾಲದಿಂದ ಇಹ ಇಲ್ಲಿ ನಷ್ಟ ಮರೆಯಾಗಿತ್ತು. ಅದಕ್ಕೆ ನೀನು ಇದನ್ನು ತಿಳ್ಕೊಂಡು ಅದು ಮರೆಯಾದಿದ್ದನ್ನ ನಾನೇನ್ ಮಾಡಕತ್ತೀನಿ ನನಗ ತಿಳಿಸಿ ಹೇಳಾಕತ್ತೀನಲ್ಲ, ನೀನು ತಿಳ್ಕೊ. ಭರತೋತ್ತಮ ಸನಾತನ ಯೋಗ ವಿದ್ಯೆ ಈ ರೀತಿಯಾಗಿ ಮನುಕುಲಕ್ಕೆ ದೊರೆಯಿತು. ಇದು ಹಂಗ ಸರಳವಾಗಿ ಬಂದಿಲ್ಲಪ್ಪ. ಇದು ಬಹುಕಾಲ ಪರಂಪರಾಗತವಾಗಿ ಸಾಗಿತು. ಶೌರ್ಯ ಔದಾರ್ಯವುಳ್ಳ ಸಾರ್ವಭೌಮರಾಜರು ಕೂಡ ಸೂಕ್ಷ್ಮ ತತ್ವಾವಲೋಕನ ಮಾಡಬಲ್ಲ ಋಷಿಗಳು ಆ ವಿದ್ಯೆಯನ್ನ, ಯಾವ ವಿದ್ಯೆ? ಆತ್ಮವಿದ್ಯೆಯನ್ನ ಮೈಗೂಡಿಸಿಕೊಂಡ್ರಂತವ್. ಅದರಂತೆ ನೀನು ಕೂಡ ನೀನು ಯಾವ ಮೋಹಕ್ಕೆ ಹೋಗಲಾರದ ನಿನ್ನ ಕರ್ತವ್ಯ ಏನಿದೆ, ನೀನು ಕೂಡ ಏನದೆ ಕ್ಷತ್ರಿಯದಿಯಲ್ಲ, ಇದನ್ನ ನೀನು ತಿಳ್ಕೊಂಡು ನಿನ್ನ ಜೀವನದೊಳಗ ಇದರಂತೆ ಆಚರಣೆಗೂಡಿಕೊಂಡು ಮೈಗೂಡಿಸಿಕೊಂಡು ಇಂಥದ್ದನ್ನ ನೀನು ಮಾಡು ಅಂತೇಳಿ ಪರಮಾತ್ಮ ಹೇಳಕತ್ತಾನೆ. ಅನೇಕ ಶತಮಾನಗಳು ಗತಿಸ್ಯಾವ. ರಾಜ್ಯಗಳು ಕೂಡ ಸಮಾಜಗಳು ಕೂಡ ಬದಲಾದಾಗೆ ಆಗ್ಯಾವ. ಯೋಗ್ಯ ಉಪದೇಶಕರು ಇಲ್ಲವಾದರು, ಯೋಗ್ಯ ಅಧಿಕಾರಿಗಳ ಅಭಾವ ತಲೆದೋರಿದರು. ಉಪದೇಶಕ್ಕೆ ತಕ್ಕದಾದ ಪವಿತ್ರ
ವಾತಾವರಣ ಕೂಡ ಸರಿಯಿಲ್ಲಪ್ಪ. ಇದನ್ನೆಲ್ಲ ನಾನು ಎಲ್ಲರನ್ನ ಕುಂದಿಸ್ಕೊಂಡು ಹೇಳಿದರೂ ಕೂಡ ಇದೇನಾಗಲಿಲ್ಲ, ತರಲಿಲ್ಲ. ಅದಕ್ಕ ಅನೂಚಾನವಾಗಿ ಸಾಗಿ ಬರುತ್ತಿದ್ದ ಈ ಜ್ಞಾನ ಪ್ರವಾಹ ಅಡಗಿತು. ಈ ಜ್ಞಾನ ಪ್ರಭಾವ ಅಡಗುತ್ತೆ ಅಂದ್ರ ಎಲ್ಲವೂ ನಾಶ ಆಗದು. ನಾಶ ಆಯ್ತಂದ್ರ ಗುಪ್ತ ಗಾಮಿನಿ ಆಯ್ತಂದ್ರ ಸರಸ್ವತಿ ನದಿ ಅಂತ. ಸರಸ್ವತಿ ನದಿ ಏನಂತ ಕರೆದಾರ? ಗುಪ್ತ ಗಾಮಿನಿ ಅಂತ ಕರೆದಾರಲ್ಲ. ಹಂಗ ಇದು ಜ್ಞಾನವೆಂಬುವ ಆತ್ಮವಿದ್ಯೆ ಎಂಬುವ ಇದು ಗುಪ್ತ ಗಾಮಿನಿ ಆಯ್ತಂತ. ಅದರಂತೆ ಸರಸ್ವತಿ ನದಿಯಂತೆ. ಸಾಮಾನ್ಯವಾಗಿ ಆತ್ಮವಿದ್ಯಾ ಪ್ರಸಾರಕ್ಕೆ ಅನುಕೂಲತೆಗಳು ಕಡಿಮೆ ಆದವಂತ. ಯಾರು ನಮ್ಮ ನಿಜವಾದ ಸ್ವರೂಪವನ್ನ ತಿಳ್ಕೋಬೇಕು, ಹಗಲು ರಾತ್ರಿ ಪ್ರಯತ್ನ ಮಾಡ್ಬೇಕನ್ನೋರಿಗೆ ವಿಘ್ನಗಳು ಬಹಳ. ಕೆಟ್ಟ ಕಾರ್ಯ ಮಾಡುವಾಗ ಅಂತ ದುಷ್ಟರಿಗೆ ಬಹಳ ಸುಖ ಕಾಲದ. ಯಾಕ ವಿಘ್ನಗಳು ಬರ್ತಾವಂದ್ರ, ಈ ವಿಘ್ನಗಳು ಯಾಕ ನಮ್ಮನ್ನು ಕಾಡ್ತಾವಂದ್ರ, ನಾವ್ ಇವರನ್ನ ಬಿಟ್ಟಿವಿ ಅಂದ್ರ ಇನ್ನು ನಮ್ಮ ಕೈಗೆ ಸಿಗುವುದಿಲ್ಲ. ತಮ್ಮ ನಿಜದ ಸ್ವರೂಪದಲ್ಲಿ ಬಂದ್ರಂದ್ರ ಅವರನ್ನ ನಾವು ನಾನಾ ತರವಾಗಿ ಕಾಡಲಿಕ್ಕಾಗುದಿಲ್ಲ ಅಂತೇಳಿ ಆ ವಿಘ್ನಗಳೇನ್ ಮಾಡ್ತಾವ, ನಮಗ ಆತಂಕವನ್ನ, ಆತ್ಮಜ್ಞಾನವನ್ನ, ಉಪದೇಶವನ್ನ, ಗುರುಗಳ ಸಾನ್ನಿಧ್ಯಕ್ಕ, ಸತ್ಪುರುಷರ ಸಂಘವನ್ನ ಮಾಡೋದಕ್ಕ ವಿಘ್ನಗಳನ್ನ ತಂದು ಕೊಡ್ತಾವ. ಯಾಕ ಅವರ ಕೈಯೊಳಗ ನಾವು ಹೋಗಿ ಸಿಕ್ಕಿವಂದ್ರ ನಮಗೇನಾಗುದಿಲ್ಲ, ನಮ್ಮ ಮಾಟ ನೆಡುವುದಿಲ್ಲ ಅಂತೇಳಿ ಇಷ್ಟೆಲ್ಲ ವ್ಯವಹಾರ ಮಾಡ್ತಾವ. ಅದಕ್ಕ ಬಹಳ ದೇವತೆಗಳು ಕೂಡ ಆತಂಕ ಒಟ್ಟಲು ಹಿಂಜರಿಯುವುದಿಲ್ಲ. ದೇವತೆಗಳು ಕೂಡ ಅವರು ನಮಗ ವಿಘ್ನಗಳನ್ನ ತಂದು ಕೊಡ್ಬೇಕಂತಂದ್ರ ಹಿಂಜರುದಿಲ್ಲ ನೋಡ. ಅವರು ಕೂಡ ಯಾಕ ನಾವಿನ್ನ ಅವ್ರಿಗೆ ಕಾಣಕ್ಕಾಗುದಿಲ್ಲ, ಯಾವ ರೂಪದಿಂದ ಕೂಡ ಏನೋ ಬೇಡಕ್ಕಾಗುದಿಲ್ಲ. ಯಾಕ ನಮಕ್ಕಿಂತಲೂ ಕೂಡ ಶ್ರೇಷ್ಠವಾದ ಸ್ಥಾನದೊಳಗ ಅವರದರಂದಾಗ ನಮ್ಗೇನು ಮಾಡಕ್ ಆಗುದಿಲ್ಲ ಅಂತೇಳಿ ಆ ದೇವತೆಗಳು ಕೂಡ ಏನ್ ಮಾಡ್ತಾರಂದ್ರ ನಮ್ಮ ಆತ್ಮ ಸ್ವರೂಪವನ್ನ, ನಮ್ಮ ನಿಜವಾದ ಅರುಸ್ವರೂಪವನ್ನ ನಾವು ತಿಳಿಯಾಕ ವಿಶ್ವ ಪ್ರಯತ್ನ ಮಾಡಿ ಹಗಲು ರಾತ್ರಿ ಅನ್ನದೆ ಎಷ್ಟೇ ಕಷ್ಟ ಬಂದರೂ ಕೂಡ ಆ ಕಷ್ಟಗಳನ್ನ ಅನುಭವಿಸಿ, ದುಃಖಗಳನ್ನ ಅನುಭವಿಸಿ ಅಂತ ನಿಜವಾದ ಸ್ವರೂಪವನ್ನ ನಾವು ತಿಳ್ಕೋಬೇಕಂತ ಕುಂತ್ರ ಈ ದೇವತೆಗಳು ಕೂಡ ಏನ್ ಮಾಡ್ತಾರ, ನಾನಾ ತರವಾಗಿ ನಮಗ ಆತಂಕಗಳನ್ನ ತಂದು ಒಡ್ಡುತ್ತಾರ. ಒಮ್ಮೆ ದತ್ಯಂಗ ಋಷಿಗಳು ಶೌನಿಕಾದಿ ಮುನಿಗಳಿಗೆ ಉಪದೇಶ ನೀಡುತ್ತಾ ದೇವೇಂದ್ರನ ಕೂಡ ಇಂದ್ರಾಣಿಯೊಂದಿಗೆ ರಮಿಸುವ ಸ್ವಾನಿಯೊಂದಿಗೆ ರಮಿಸುವುದು ಒಂದೇ ಭೋಗ ಜೀವನ, ಸರ್ವಥಾ ಹೇಯ ಅಂತ ನೋಡಿದರು. ಅವರ ಮಾತು ಧರ್ಮ ಸಮ್ಮತ ಆಗಿತ್ತು. ಆದ್ರ ಇಂದ್ರ ಏನ್ ಮಾಡಿದ, ಅದನ್ನ ಕೇಳಿ ಸಹನೆ ಕಳೆದುಕೊಂಡ. ದೇವಲೋಕದಲ್ಲಿರತಕ್ಕಂಥ ಇಂದ್ರನು ಕೂಡ ತನ್ನ ಸಹನತೆಯನ್ನ ಕಳಕೊಂಡಂತ. ಅವರ ಮಾತು ಧರ್ಮ ಸಮ್ಮತ ಆಗಿತ್ತಲ್ಲ, ಆ ಇಂದ್ರ ಏನ್ ಮಾಡಿದ, ತನ್ನ ಸಹನೆಯನ್ನ ಕಳಕೊಂಡ. ಇನ್ನೊಮ್ಮೆ ಇಂಥ ಅವಹೇಳನಾತ್ಮಕ ಉಪಮೆ ಇದ್ದರೆ ನಿನ್ನ ತಲೆಯನ್ನ ಸಹಸ್ರ ಹೋಳು ಮಾಡುವೆ ಎಚ್ಚರ ಅಂದ ಅರ್ಪಟಿಸಿದಂತ. ಅಷ್ಟಕ್ಕೆ ಉಪದೇಶ ನಿಂತಿತು. 106 ವರ್ಷ ಲುಪ್ತವಾಯಿತು ಈ ವಿರಾಟ ವಿದ್ಯೆ. ಅಂತವ್ರ ಗತಿ ಹಂಗಾಗಿರ್ತಂದ್ರೆ ನಿಮ್ಮೆಲ್ಲರ ಗತಿ ಹೇಗೆ? ಮಾನವ ಸಮಾಜ ಅಂತೂ ಕೂಡ ಆತ್ಮ ತತ್ವಾನುಬದ್ಧ ಜೀವನಕ್ಕೆ ಬದ್ಧ ವಿರೋಧಿ. ಯಾವುದೋ ಸಮಾಜಕ್ಕ ಸಿನಿಮಾ ಮಂದಿರಗಳ ಬೆಳೆಸಲು, ಹೋಟೆಲು ಸೆರೆ ಅಂಗಡಿಗಳು ತೆರೆಯಲು, ಸಿಗರೇಟ್ ಅಂಗಡಿ ಬೀಡಿ ಪ್ರಚಾರ ಮಾಡಲು ಯಾರ ಅಭ್ಯಂತರವೂ ಇಲ್ಲ. ಯಾಕ
ಈ ದುಷ್ಟ ಕಾರ್ಯವನ್ನ ಮಾಡಿ ಸಿಗರೇಟ್ ಸೇದಿ, ಗಾಂಜಾ ಸೇದಿ, ಶೆರೆ ಕುಡಿದು ದೌಡ ಹಾಳಾಗಲಿ. ಯಾರು ಅಭ್ಯಂತರ ಮಾಡಂಗಿಲ್ಲ. ತಮ್ಮ ನಿಜವಾದ ಸ್ವರೂಪವನ್ನ ತಿಳಿಯಬೇಕೆಂಬ ಇಚ್ಛೆಯಿಂದ ಉಪದೇಶ ಮಾಡತಕ್ಕಂಥ ಇದ್ದ ಆ ಋಷಿಗಳಿಗೂ ಕೂಡ ಏನಂದ ಇಂದ್ರ, ನೀನು ಉಪದೇಶವನ್ನ ಮಾಡಿದರೆ ಬಹಳ ಎಚ್ಚರ, ನಿನ್ನ ತಲೆಯನ್ನ ಸಹಸ್ರಾರು ಸಾವಿರಾರು ಹೋಳು ಮಾಡ್ತೇನೆ ಅಂದ. ಏನಿದು ಈ ವ್ಯವಸ್ಥೆ? ಅದಕ್ಕ ಸರ್ಕಾರ ಕೂಡ ಪ್ರೋತ್ಸಾಹ ಐತೈತಲ್ಲ. ಎದಕ್ಕ? ಸ್ಟಾರ್ ಮಾರಾಕ, ಸಿಗರೇಟ್ ಮಾರಾಕ, ಶೆರೆ ಮಾರಾಕ, ಬ್ರಾಂಡಿ ಮಾರಾಕ, ಎಲ್ಲವೂ ಕೂಡ ಹಾಳಾಗಲಿ, ಶುದ್ಧ ಆಗಲಿ ಅನ್ನುವ ವ್ಯವಹಾರ ಇಲ್ಲಲ್ಲ. ಇಂಥ ಪ್ರೋತ್ಸಾಹವಾದ ಹೃದಯ ಶುದ್ಧೀಕರವಾದ ಶಾಂತಿ ಪ್ರದಾಯಕವಾದ ದೇವಜ್ಞಾನ ಪರ ಪ್ರವಚನಗಳಿಗೆ ಯಾರು ಬೆಂಬಲಿಸ್ತಾರಪ್ಪ? ಮಠಕ್ಕೆ ಹೋಗ್ರಿ, ಮಂದಿರಕ್ಕೆ ಹೋಗ್ರಿ, ಚರ್ಚಿಗೆ ಹೋಗ್ರಿ, ದೇವಸ್ಥಾನಕ್ಕೆ ಹೋಗ್ರಿ, ನಿಮ್ಮ ನಿಜವಾದ ಸ್ವರೂಪವನ್ನ ತಿಳ್ಕೊರಿ ಅಂದ್ರ ಮಠ ಮಂದಿರಗಳಲ್ಲಿ ಎಲ್ಲ ದೇವಸ್ಥಾನಗಳಾಗಲಿ ಸ್ವಚ್ಛ ಮಾಡಿ ಹಾಸಿಗೆ ಹಾಸಿ ನಿಮ್ಮ ನಿಜವಾದ ಸ್ವರೂಪವನ್ನ ತಿಳ್ಕೊಳ್ರಿ, ಪ್ರವಚನ ಕೇಳ್ರಿ, ಊಟ ಮಾಡ್ರಿ ಅಂದ್ರು ಕೂಡ ಯಾರೊಬ್ರು ಹಂಗಾಗಿದೆ ನಮ್ಮ ನಿಮ್ಮೆಲ್ಲರ ಪರಿಸ್ಥಿತಿ. ಶೆರೆ ಕುಡಿಯಾಕ ಅಲ್ಲೇ ಎಲ್ಲ ಮಲಮೂತ್ರಗಳಲ್ಲೇ ಇರ್ತಾವ, ಹಲಸಲ್ಲೇ ಇರ್ತೈತಿ. ಕರೆ ಅಲ್ಲಿ ಹೋಗಿ ಪಾಳ ಹಚ್ಚಿರ್ತೇವೆ ನಾವು, ಇದ್ರಾಗ ಸುಖ ಆಯ್ತಂತ. ಇಲ್ಲೇ ಶೆರೆ ಮಾರುವಲ್ಲೇ, ಬ್ರ್ಯಾಂಡಿ ಮಾರುವಲ್ಲೇ, ಪ್ರವಚನಕ್ಕೆ ಯಾರ ಹಾಲು ಕುಡಿಯೋ ನನ್ನ ಮಗನಾದ್ರೆ ಇಲ್ಲ ಹಾಲು ಕುಡು, ನಾ ಶೆರೆನ ಕುಡುತ್ತೇನೆ. ಶೆರೆ ಕುಡು ಹೊಕ್ಕಿ ಹೊಂಟೋಟ್ಲೆ ದೇಹ ಸ್ವಚ್ಛವಾಗಿರುವುದಲ್ಲ ಇದು. ಹಾಲು ಕುಡು ಶಕ್ತಿ, ಶೆರೆ ಕುಡಿದ್ರೆ ಏನ್ ಬರ್ತದೆ? ಇದ್ದ ಪರಮಾತ್ಮ ಕೊಟ್ಟಿರುವ ಶರೀರ ಹಾಳಾಗಿ ಹತ್ತಿ ಬಿತ್ತಿ ಎಲ್ಲರಿಗೂ ಕೂಡ ಬೇಯಿಸ್ಕೊಂಡು ಮತ್ತೆ ನಿನ್ನ ಸೇವೆ ಮಾಡ್ಬೇಕವು. ನಿನ್ನ ಮಾಡಿಕೊಂಡಿರುವ ಗಂಡರೆ ಮಕ್ಕಳು ಎಲ್ಲರೂ ಕೂಡ ಜೀವನ ಪರ್ಯಂತರವಾಗಿ ನಿನ್ನ ಇದಕ್ಕ ಸಾಯ್ಬೇಕಲ್ಲವರು. ಇಂಥ ದೇವಜ್ಞಾನ ಪರ ಪ್ರವಚನೆಗೆ ಯಾರು ಹೊಕ್ಕರೆ? ಕೇಳುವವರನ್ನ ನಿಂದೆ ಮಾಡ್ತಾರ. ಏನು ಭಗವಂತ ಸ್ವಾಮಿ ಹೇಳಿದಂತ, ಯಾವ ಪ್ರವಚನಗಾರ ಹೇಳಿದಂತ, ಯಾವ ಬಲ್ಲವಾತ್ಮಜ್ಞಾನಿ ಹೇಳಿದಂತ, ಬಾಂಧಪ್ಪ ಏನ್ ಹೇಳಿದ ಇವ್ರೇನು ಕೇಳಿದ, ಹಿಂಗ ನಿಂದನೆಯನ್ನ ಮಾಡ್ತಾರ. ಹೇಳುವವರನ್ನು ಕೂಡ ಸೇರಿತಾರಂತ. ಅವ ಹಂಗ ಏನಪ್ಪ ಹಿಂಗ್ ಹೇಳಿದ್ನವ? ಯಾಕ? ಶ್ರವಣಕ್ಕಾಗಿ ಪ್ರಶಾಂತ ಮಂದಿರ ನಿರಾತಂಕ ಸ್ಥಾನ ದೊರೆಯುವುದು ಕೂಡ ಕಷ್ಟ. ನಮ್ಮ ಆತ್ಮಜ್ಞಾನವನ್ನ ಇಂಥದ್ದನ್ನ ತಿಳ್ಕೋಬೇಕಾದ್ರೆ ಇದು ಕಷ್ಟಕರವಾದ ಸಾಧ್ಯಪ. ಸುತ್ತೆಲ್ಲ ಚೀರಾಟ, ವಾಹನಗಳ ಓಡಾಟ, ಏನಿದೆ ರೇಡಿಯೋಗಳ ಕಿರಿಚಾಟ, ಅತ್ಯಂತ ಬಗೆಯ ಗದ್ದಲದ ಮಧ್ಯೆ ಈ ಅಪೂರ್ವ ವಿದ್ಯಾ ವಿತರಣೆ ಹೇಗೆ ಸಾಗಿದಪ್ಪ? ಇಂಥದೊಳಗೆ ಹಂಗ ಕಟ್ಟದು. ಸಂಕಟಗಳು ಅತಿ ಹೆಚ್ಚಾದಾಗ ಕೇಳುವವರಿಗೆ ಪ್ರೋತ್ಸಾಹವೇ ಇಲ್ಲದಾಗ ಆತ್ಮವಿದ್ಯೆ ಅನಿವಾರ್ಯವಾಗಿ ಲುಪ್ತವಾಗುವುದೇನು ಮಾಡೀತಪ್ಪ? ಇಂಥ ದುಷ್ಟರ ಕಾಲದಲ್ಲಿ, ಹಿಂಗ ಕಿರಿಚಾಟ ವ್ಯವಹಾರದಲ್ಲಿ ಎಲ್ಲರೂ ಕೂಡ ಅದನ್ನ ಬಯಸಿ ಯಾರು ಬರೇ ತಮ್ಮ ಚಟಕ್ಕಾಧೀನಾಗಿ ತಂದೆ ತಾಯಿಗಳನ್ನ ಮರೆತು, ಬಂಧು ಬಾಂಧವರನ್ನ ಮರೆತು, ಗಂಡರನ್ನ ಮರೆತು, ಮಕ್ಕಳನ್ನ ಮರೆತು, ಗಂಡತಿ ತಂದಿರುವ ಸಿರಿ ಸಂಪತ್ತನ್ನ ಸೆರೆ ಕೊಡುವಗೋಸ್ಕರವಾಗಿ ಹಾಳು ಮಾಡಿ, ಗಂಡತಿಗೆ ಕಟ್ಟಿರುವ ತಾಳಿಯನ್ನ ಮಾರಿ, ಇಂಥ ದುಷ್ಟರಿಗೆ ಯಾವಾಗ ಸಿಕ್ಕಿದಪ್ಪ ಇದು ಆತ್ಮವಿದ್ಯೆ? ಅರ್ಜುನ, ನೀನು ಇದನ್ನ ಚೆನ್ನಾಗಿ ತಿಳ್ಕೊ. ಪ್ರೋತ್ಸಾಹ ಇಲ್ಲದಾಗ ಲುಪ್ತವಾಗದೇನ ಮಾಡಿತ್ತು? ಅದಕ್ಕ ಅವಾಗೆಲ್ಲ ಸರ್ಕಾರದ ಸಾವಿರಾರು ಕೋಟಿ ಧನ ನಿರರ್ಥಕ
ವ್ಯಯವಾಗುತ್ತಿದೆಯಾದರೂ ಕೂಡ ಅತ್ಯಮೂಲ್ಯ ಶಾಂತಿ ವಿದ್ಯಾ ಪ್ರಸಾರಕ್ಕೆ ಒಂದಂಶ ಕೂಡ ವಿನಿಯೋಗವಾಗುತ್ತಾ ಇಲ್ಲಪ್ಪ. ಬಿಟ್ಟಿ ಕೊಡ್ತೇನಂತೇಳಿ ಎಲ್ಲರನ್ನ ಸೆರೆ ಕುಡಿಯಾಕ ಹಚ್ಚಿ, ತಿನ್ನಬಾರದ್ದನ್ನ ತಿನ್ನಾಕ ಹಚ್ಚಿ, ಮನ್ಯಾಗ ಎಲ್ಲರಿಗೂ ಕೂಡ ನ್ಯಾಯ ಮಾಡಾಕ ಹಚ್ಚಿ, ನನಗ ನಿನಗಂತೇಳಿ ಇಂಥ ಸರ್ಕಾರ ಇದ್ದಾಗ ಈ ಜಗತ್ತು ನಿನ್ನ ಉದ್ಧಾರ ಮಾಡಿಕೊಳ್ಳೋದು ಯಾವಾಗಪ್ಪ ಆಗೋದಿಲ್ಲ. ಅದಕ್ಕ ನಾಗರಿಕರ ದುರ್ಗುಣಗಳನ್ನ ಕಳೆದು ಹಾಕಿ ನೀತಿ, ಸಹಕಾರ, ಸಾವಧಾನತೆ, ಸಂತುಷ್ಟಿ, ಉದಾರತೆಗಳನ್ನ ಅಳವಡಿಸಿಕೊಡುವ ಯತ್ನವೇ ಇಲ್ಲದಾಗ ಪ್ರಗತಿ, ಸುಧಾರಣೆ ಹೀಗೆ ಸಾಧ್ಯ ಆಗಿಲ್ಲಪ್ಪ. ನಿರ್ಮಲ ಚಾರಿತ್ರ್ಯದತ್ತ ದೃಷ್ಟಿ ಹರಸದೆ ರಾಷ್ಟ್ರ ಕಟ್ಟುವುದು, ರಾಷ್ಟ್ರೀಯ ಸಮಸ್ಯೆಗಳನ್ನ ಬಿಡಿಸುವುದು ಎಂದಿಗಾದರೂ ಶಕ್ಯವಾದೀತೆ ಹೇಳೋಣ. ಅದಕ್ಕ ನೀನು ಇದನ್ನ ಚೆನ್ನಾಗಿ ಅರಿತುಕೊಂಡು, ಇದನ್ನ ಚೆನ್ನಾಗಿ ತಿಳಿದುಕೊಂಡು, ಅದಕ್ಕ ಯಾ ದೇವಾನುದೇವತೆಗಳು ಎಷ್ಟೇ ಕಾಡಿದರೂ ಕೂಡ ನಿನಗ ಆತ್ಮವಿದ್ಯೆಯನ್ನ ನೀನು ಅದನ್ನ ಕಂಡುಕೊಳ್ಳಬೇಕಾಗಿತ್ತಂದ್ರ ನೀನೇನ್ ಮಾಡು. ಎಷ್ಟೇ ಕಷ್ಟ ಬಂದರೂ ಕೂಡ ಆ ಕಷ್ಟಗಳನ್ನ ಸರಿಸಿ ನೀನು ಸುಖದಿಂದ ಇರಲಿಕ್ಕೆ ಪ್ರಯತ್ನ ಮಾಡು ಅರ್ಜುನ. ಅದಕ್ಕಪ್ಪ ಈ ಆತ್ಮವಿದ್ಯೆ ಲುಪ್ತವಾಗಿ ಹೋಗಿತ್ತು. ಯಾವುದರಂತೆ? ಸರಸ್ವತಿ ನದಿಯಂತೆ ಅದಕ್ಕೆ ನಿಂತು ಹೋಗಿತ್ತು. ಇಂಥ ವಿಘ್ನಗಳು ಎಷ್ಟೇ ಬಂದರೂ ಕೂಡ ಆ ವಿಘ್ನಗಳನ್ನ ನೀನು ಏನ್ ಮಾಡಬೇಕು? ಅವನನ್ನ ಸರಿಸಿ ನೀನು ಅವನ ಬಹಳ ದೂರ ನಿಲ್ಲಿಸಿ ನೀನು ಜೀವನ ಮಾಡಿದ್ದಾದರೆ ನಿನಗೇನಾಗತ್ತೆ? ಅಂತ ನಿಜವಾದ ಸುಖ ಸಿಗದಪ್ಪ ಅಂತೇಳಿ ಪರಮಾತ್ಮ ಹೇಳಕತ್ಯ. ಸೈವಾಯಂ ಮಯಾ ತೇಜ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿತದುತ್ತಮಂ ಸಹ ಏವ ಅಯಂ ಮಯಾ ತೇ ಅದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತಃ ಅಸಿ ಮೇ ಸಖಾ ಚ ಇತಿ ರಹಸ್ಯಂ ಹಿ ಏತತ್ ಉತ್ತಮಂ ತ್ವಂ ನೀನು ಮೇ ನನ್ನ ಭಕ್ತಃ ಭಕ್ತದೀಪ ಚ ಮತ್ತು ಅಸಿ ಆಗಿರುವೆ ನೀನು ನನ್ನ ಭಕ್ತ ಆಗಿರುವೆ. ಇತಿ ಆದ್ದರಿಂದ ಸಹೈವ ಅದೇ ಅಯಂ ಈ ಪುರಾತನಃ ಪುರಾತನವಾದ ಯೋಗ ಯೋಗವನ್ನ ಅದ್ಯ ಇಂದು ಮಯ ನನ್ನಿಂದ ತೇ ನಿನಗೆ ಪ್ರೋಕ್ತಃ ಹೇಳಲಾಗಿದೆಯಪ್ಪ. ಏಕೆಂದರೆ ಏತತ್ ಇದು ಉತ್ತಮಂ ಬಹಳ ಉತ್ತಮವಾದ ರಹಸ್ಯಂ ರಹಸ್ಯ ಆಗಿದೆ. ಅರ್ಥಾತ್ ಗುಪ್ತವಾಗಿಡಲು ಯೋಗ್ಯವಾದ ವಿಷಯ ಆಗಿದೆ. ಯಾರು? ಆತ್ಮವಿದ್ಯೆ. ಇದನ್ನೇನ್ ಮಾಡು? ನಿನ್ನಲ್ಲಿ ನೀನು ತಿಳ್ಕೊಂಡು ನೀನು ಯಾರು ತನ್ನ ನಿಜವಾದ ಸ್ವರೂಪವನ್ನ ತಿಳಿಯಬೇಕಂತ ಬರ್ತಾರಲ್ಲ ಅವರಿಗೆ ಮಾತ್ರ ಹೇಳು. ಕಳ್ಳರಿಗೆ ಹೇಳಬೇಡ, ದುಃಖಿಗಳಿಗೆ ಹೇಳಬೇಡ, ನಿಂದೆಯನ್ನ ಮಾಡೋರಿಗೆ ಹೇಳಬೇಡ, ಪಾಪಿಗಳಿಗೆ ಇದನ್ನ ಹೇಳಬೇಡ. ಅದಕ್ಕೇನಂದ್ರೆ ಅವರು ಬಳಸದಿರ ದ್ವೈತವನು ಭಾಗ್ಯದಲ್ಲಿ ನಿನ್ನೊಳಗೇಕೋ ಭಾವನೆ ಎಡಗೂಡು ತಿಳಿದು ಸಮಯ ನಿಷ್ಠೆಗಲಿ ವೇದ ವಿಧ ಭಕ್ತಿಗಳನ್ನ ಗಲದಿರಂ ಉಸುರುವ. ಇದನ್ನ ಹೊರಗ ಹೇಳಕ್ ಹೋಗ್ಬೇಡ, ನಿನ್ನೊಳಗ ನೀ ತಿಳ್ಕೊಂಡು. ಅದಕ್ಕೆ ಒಂದ್ ಕಡೆ ಹೇಳ್ಯಾರ ಹೌದು, ನನ್ನೊಳಗೆ ನಾ ತಿಳ್ಕೊಂಡೆ, ನನಗೆ ಬೇಕಾದ ಕಂಡನ್ನ ನಾನು ಮಾಡಿಕೊಂಡೆ, ಆಜ್ಞೆ ಪ್ರಕಾರ ನಾ ನಡಕೊಂಡೆ. ಗುರು ಹೆಂಗ್ ಹೇಳ್ಯಾನಲ್ಲ, ಅವ ಹೆಂಗ್ ಹೇಳ್ಯಾನ ಹಂಗ ನಡ್ಕೊಂಡೆ, ನಾವ್ ಹೆಂಗ್ ಹೇಳ್ಯಾನ
ಹಂಗ ನಾ ತಿಳ್ಕೊಂಡೆ, ಅದಕ್ಕ ನಿನ್ನನ್ನ ನೀನು ತಿಳ್ಕೊಂಡು ತಂ ಮೇ ಭಕ್ತ ಚಾಸಿ ಇತಿ ಸಹ ಏವ ಅಯಂ ಪುರಾತನ ಯೋಗ ಅದ್ಯ ಮಯಾತೆ ಪ್ರೋಕ್ತಃ ಹಿ ಏತತ್ ಉತ್ತಮಂ ರಹಸ್ಯಂ. ನೀನಿನಗೆ ನನ್ನ ಭಕ್ತ ದೀಪ, ಅದಕ್ಕ ಅದೇ ಈ ಪುರಾತನವಾದ ಯೋಗವನ್ನ ಇಂದು ನನ್ನಿಂದ ನಿನಗೆ ಹೇಳಲಾಗಿದೆ. ಅದಕ್ಕ ಬಹಳ ಉತ್ತಮವಾದ ರಹಸ್ಯ ಆಗಿದೆ. ಇದು ಗುಪ್ತವಾಗಿಡಲು ಯೋಗ್ಯವಾದ ವಿಷಯ ಆಗಿದೆ ಅರ್ಜುನ. ಇದನ್ನ ನೀನು ಚೆನ್ನಾಗಿ ತಿಳಿದುಕೋ. ನೀನು ನನ್ನ ಭಕ್ತನು. ನೀ ಹೆಂಗದಿ ನನಗ ನನ್ನ ಭಕ್ತ ಮತ್ತ ನನ್ನ ಸಖನು ಕೂಡಾಗಿ. ಸಖ ಅಂದ್ರ ಗೆಳೆಯ. ನೀನು ನನ್ನ ಗೆಳೆಯನಾಗಿರುವೆ. ಅದಕ್ಕ ಈ ಪುರಾತನವಾದ ಯೋಗವನ್ನ ಇಂದು ನಾನು ನಿನಗೆ ಹೇಳ್ತಾ ಇದ್ದೇನೆಪ್ಪ. ಹಂಗ ನಾನು ಮೊದಲೇ ಸೂರ್ಯನಿಗೆ ಹೇಳಿದೆ, ಮನುವಿಗೆ ಹೇಳಿದೆ, ಇಕ್ಷಾಕು ಕೂಡ, ಆ ಮನು ಕೂಡ ವಿಕ್ಷಾಕು ಹೇಳಿದ್ನಲ್ಲ, ಅದನ್ನ ನಿನಗ ನಾನು ಈಗ ಹೇಳಕತ್ತೇನಲ್ಲ, ಇದನ್ನ ನೀನು ಚೆನ್ನಾಗಿ ತಿಳ್ಕೊಂಡು. ಯಾಕಂದ್ರ ಇದು ಬಹಳ ಉತ್ತಮ ರಹಸ್ಯ ಆಗಿದೆ, ಅರ್ಥಾತ್ ಗುಪ್ತವಾಗಿಡಲು ಯೋಗ್ಯವಾದ ವಿಷಯ ಆಗಿದೆ. ಯಾವುದು? ಇದು ಆತ್ಮವಿದ್ಯೆ. ಇದು ನಿನ್ನ ನಿಜದ ಸ್ವರೂಪವನ್ನ ತಿಳಿಯುವಂತ ಗಹನವಾದ, ದೇವತೆಗಳಿಗೆ ಕೂಡ ತಿಳಿಯಲು ಕಷ್ಟವಾಗಿರತಕ್ಕಂಥ ಈ ವಿದ್ಯೆ. ಅದೇ ಹಳೆಯ ಅರಿವಿನ ದಾರಿಯನ್ನ ನಾನೀಗ ನಿನಗೆ ಹೇಳಿದೆ. ನಿನ್ನ ಅರಿವಿನ ಸ್ವರೂಪವನ್ನ ಹಳೆಯ ದಾರಿದು. ನೀನು ನನ್ನ ಭಕ್ತ, ನನ್ನ ಗೆಳೆಯ ಅನ್ನೋದಕ್ಕಾಗಿ ಇದು ತುಂಬಾ ರಹಸ್ಯವಾದ ಹಿರಿಯ ಸಂಗತಿಯಾಗಿತ್ತಪ್ಪ ಇದು. ಈ ಮೇಲಿನ 3 ಶ್ಲೋಕಗಳಲ್ಲಿ ಸೃಷ್ಟಿಯ ಆದಿಯಿಂದ ಈ ಜ್ಞಾನದ ಪರಂಪರೆಗೆ ಹೇಗೆ ಬೆಳೆದು ಬಂತು ಎನ್ನುವ ಚಿತ್ರಣವನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ವಾಸ್ತವಿಕವಾಗಿ ಜ್ಞಾನದ ಮೂಲ ವೇದಗಳು. ನಮಗೀಗ ಜ್ಞಾನ ಬರಬೇಕಾತಂದ್ರ ಆ ವೇದಗಳು. ಯಾವ ವೇದಗಳು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. 4 ವೇದಗಳು. ಆ ವೇದಗಳು ಕೂಡ ಆ ಭಗವಂತನ ಶ್ವಾಸೋಚ್ಛ್ವಾಸದಿಂದ ಪ್ರಕಟ ಆಗಿರತಕ್ಕಂಥ ಆ ವೇದಗಳು. ಅವೇನದವ? ಜ್ಞಾನದ ಮೂಲ ವೇದಗಳು. ವೇದದ ಸಾರವನ್ನ ಸಂಗ್ರಹ ಮಾಡಿ ಸಮಸ್ತ ವೇದಾರ್ಥ ಸಂಗ್ರಹವಾದಂಥ ಒಂದು ಗ್ರಂಥ ರಚನೆ ಆತಂತ. ಅದನ್ನ ಪಂಚರಾತ್ರ ಅಂತ ಕರೆದ್ರಂತ. ಇದಕ್ಕ ವೇದಗಳ ಸಾರ ಗ್ರಂಥಕ್ಕ ಅದಕ್ಕೇನಂತ ಕರೆದ್ರು? ಪಂಚರಾತ್ರ ಅಂತ ಕರೆದ್ರಂತ. ಪಂಚರಾತ್ರ ಅನ್ನೋದು ವೈದಿಕ ವಾಂಗ್ಮಯದ ಜ್ಞಾನ ಯೋಗ. ಅದ್ಯಾವುದಿದೆ? ವೈದಿಕ ವಾಂಗ್ಮಯ. ವೇದಗಳ ಸಾರಭೂತವಾದ ವೇದದ ಅರ್ಥವನ್ನ ತಿಳಿಯುವ ಅದು ಜ್ಞಾನ ಯೋಗ. ಮತ್ತ ಕರ್ಮ ಯೋಗಗಳ ಸಮಷ್ಟಿ ರೂಪವಾಗಿರುವಂತ ಗ್ರಂಥ ಯಾವುದು? ಪಂಚರಾತ್ರ ಮಂತ್ರ ಗ್ರಂಥ. ಆ ಪಂಚರಾತ್ರದ ಸಾರ ಸಂಗ್ರಹವೇ ಭಗವದ್ಗೀತೆ. ಈ ಭಗವದ್ಗೀತೆ ಏನಿದೆ? ಇದು ಪಂಚರಾತ್ರದ ಸಾರ ಸಂಗ್ರಹವೇ ಭಗವದ್ಗೀತೆ. ಪರಮಾತ್ಮ ಮುಖದಿಂದ ಬಂದಿರತಕ್ಕಂಥ ಈ ಮಾತು ಮಂತ್ರಗಳು ಏನಿದೆ? ಇದು ಭಗವದ್ಗೀತೆ. ಸೃಷ್ಟಿಯ ಆದಿಯಲ್ಲಿ ಸ್ವಯಂಭುವ ಮನ್ವಂತರದಲ್ಲಿ ಭಗವಂತ ಪಂಚರಾತ್ರವನ್ನ ಚತುರ್ಮುಖನಿಗೆ ಉಪದೇಶಿಸಿದ. ಪಂಚಬ್ರಹ್ಮನಿಗೆ, ಚತುರ್ಮುಖ ಬ್ರಹ್ಮನಿಗೆ ಈ ಭಗವದ್ಗೀತೆಯನ್ನು ಉಪದೇಶಿಸಿದ. ಹೀಗೆ ಪ್ರಪಂಚ ಸೃಷ್ಟಿಯಾದ ಮೊದಲಲ್ಲೇ ಪಂಚರಾತ್ರದ ಜ್ಞಾನ ಚತುರ್ಮುಖನಿಗೆ, ಹಾಗೆ ದೇವತೆಗಳಿಗೆ ಬಂತು. ಸೂರ್ಯ ವೈವಸ್ವತ ಮನ್ವಂತರದಲ್ಲಿ ಇದನ್ನೇ ಮಾಡಿದ ಮನುವಿಗೆ, ಮನುವಿನಿಂದ ವಿಕ್ಷಾಕುವಿಗೆ ಹೇಳಿದ. ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಅರ್ಜುನನಿಗೆ ವಿವರಣೆ ಮಾಡಿ ಹೇಳಕ್ಕಿದ್ದಾನೆ.
ಇದು ಪಂಚರಾತ್ರ ಅಂತಿದೆ ಭಗವದ್ಗೀತೆಗೆ. ದೇವವಾಣಿ, ಪರಮಾತ್ಮನ ವಾಣಿ ಮತ್ತ ಪರಮಾತ್ಮನ ಹಾಡು, ಇದಕ್ಕ ಈಶ್ವರ ಗೀತೆ ಅಂತೂ ಕೂಡ ಕರೀತಾರೆ. ಮೊಟ್ಟ ಮೊದಲು ದೇವತೆಗಳು ಭಗವಂತನಿಂದ ಈ ಜ್ಞಾನವನ್ನ ಪಡೆದರು. ಈ ದೇವತೆಗಳಲ್ಲಿ ಸೂರ್ಯನು ಒಬ್ಬ. ದೇವತೆ ಸ್ಥಾನದೊಳಗೂ ಕೂಡ ಏನದನ ಸೂರ್ಯ ದೇವತ ಒಬ್ಬ. ಸೂರ್ಯ ಭೂಮಿಗೆ ದೇವತೆಗಳಿಗೂ ಸಂಪರ್ಕ ಕೊಡುವ ದೇವತೆ. ಈಗ ನಮ್ಮ ಜಗತ್ತಿಗೆ ಬೆಳಕನ್ನ ನೀಡುವ ಆ ಸೂರ್ಯ ದೇವತೆ, ಅದು ಒಂದು ದೇವತೆ. ಎಲ್ಲರ ಸಂಪರ್ಕ ಕೊಡುವ ದೇವತೆ. ಈತನಿಂದ ವೈವಸ್ವತ ಮನ್ವಂತರದ ಅಭಿಮಾನಿಯಾದ ಮನುವಿಗೆ ಈ ಜ್ಞಾನ ಹರಿದು ಬಂತಲ್ಲ. ಮನು ಇದನ್ನ ತನ್ನ ಮಗ ಇಕ್ಷ್ವಾಕುವಿಗೆ ಹೇಳಿದ. ಈತ ಭೂಲೋಕದಲ್ಲಿ ಚಕ್ರವರ್ತಿಯಾಗಿ ಬಾಳಿದ ಮಹಾರಾಜರ್ಷಿ. ಯಾರು? ಚಕ್ರವರ್ತಿ. ಇಕ್ಷ್ವಾಕುವಿಗೆ ಹೇಳಿದಾಗ ಚಕ್ರವರ್ತಿಯಾಗಿ ಈ ಭೂಲೋಕಕ್ಕನ ಅಧಿಪತಿಯಾಗಿ ಮಹಾರಾಜರ್ಷಿಯಾದ ಈ ಜ್ಞಾನ ದೇವತೆಗಳಿಂದ ಭೂಲೋಕಕ್ಕೆ ಹರಿದು ಬಂತು. ಯಾವುದರಿಂದ? ದೇವತೆಗಳಿಂದ ಹರಿದು ಬಂದಂತ ಈ ಪಂಚರಾತ್ರಿ ಎಂಬ ಜ್ಞಾನ, ಇದು ಭಗವದ್ಗೀತೆ. ಜ್ಞಾನ ಅನ್ನೋದು ಅನಾದಿ ನಿತ್ಯ, ಇದು ಯಾವಾಗಲೂ ಇರುವಂತಹದ್ದು. ಈ ಜ್ಞಾನ ಏನಿದೆ ಅನಾದಿ ಅನಂತ ಸ್ವರೂಪವಾಗಿರುವಂತಹದ್ದು. ಇದು ತೋರಿ ಅಡಗುವಂಥದ್ದು ಏನೈತಲ್ಲ, ಇದಕ್ಕೂ ಅನಾದಿ ಸಾಂತ್ ಅಂತ ಹೇಳಿದೆ. ಅನಾದಿ ಅನಂತ ಅಂತೇಳಿ ಈ ಜಗತ್ತಿಗೆ ಹೇಳಿಲ್ಲ. ಒಂದು ಸಲ ಕಾಣ್ತತಿ, ಒಂದು ಸಲ ಇಲ್ಲಲಾರ್ದಂಗಕ್ಕತಿ. ಇದಕ್ಕೇನಂತಾರ? ಅನಾದಿ ಸಾಂತ್ ಅಂತಾರ. ಅನಾದಿ ಅನಂತ. ಅನಾದಿ ಅಂದ್ರೆ ಏನು? ಅನಂತ ಅಂದ್ರೆ ಹೇಳಲಿಕ್ಕೆ ಅಸಾಧ್ಯವಾದಂಥದ್ದು ಯಾವುದೈತಲ್ಲ ಅದು ಅನಾದಿ. ಹೀಗೆ ಹುಟ್ಟೇತಂತ ಹೇಳಿ ನಾವು ಶ್ರೀಶಕ್ಕೆ ಹೇಳಕ್ಕಾಗೋದಿಲ್ಲ, ಇಸ್ವಿಯನ್ನ ಹೇಳಕ್ಕಾಗೋದಿಲ್ಲ, ಯಾವುದನ್ನ ಹೇಳಕ್ಕಾಗೋದಿಲ್ಲ. ಅದಕ್ಕೆ ನಂತರ ಅನಾದಿ ಅಂತಾರೆ. ಅದಕ್ಕ ಇದು ಏನಿದೆ ಜ್ಞಾನ ಅನ್ನೋದು ಅನಾದಿ ನಿತ್ಯ ಇದೆ. ಇದು ಅಳಿವಿರದ ವಿದ್ಯೆ. ಇದನ್ನ ಎಂದೆಂದಿಗೂ ಯಾವನಿಂದಲೂ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಏನನ್ನ? ಇಂಥ ಜ್ಞಾನಾಮೃತವನ್ನ ಇಲ್ಲ ನಾನು ಏನಾದರೂ ಮಾಡಿ ಕೆಟ್ಟ ಕಾರ್ಯವನ್ನ ಮಾಡಿ ದುಷ್ಟ ಕಾರ್ಯವನ್ನ ಮಾಡಿ ಅಂತ ಆತ್ಮ ಜ್ಞಾನವನ್ನ ಹಾಳು ಮಾಡ್ತೇನೆ ಅಂದ್ರ ಯಾವ ಹಾಳು ಮಾಡ್ಬೇಕಂತ ಬೆನ್ನ ಹತ್ಯಾನಲ್ಲ, ಅವನ ಹಾಳಾಗಲ್ಲದೆ ಆ ಜ್ಞಾನ ಎಂದೆಂದು ಹಾಳಾಗುವುದಿಲ್ಲ. ಅಳಿವಿರದ ವಿದ್ಯೆ ಇದು, ಎಂದೆಂದು ಅಳುವಿಲ್ಲಂತ. ಎಲ್ಲರೂ ಕೂಡ ಅಳಬೇಕು, ಅದನ್ನ ಹಾಳ ಮಾಡ್ಬೇಕನ್ನೋರದಾರಲ್ಲ, ಅವರ ಹಾಳಾಗಿ ಹೋಗ್ಯಾರಲ್ಲದೆ ಈ ಜ್ಞಾನ ವಿದ್ಯೆ ಎಂದೆಂದು ಹಾಳಾಗುವುದಿಲ್ಲ. ಪ್ರತಿ ಸೃಷ್ಟಿಯ ಆದಿಯಲ್ಲಿ ಕೂಡ ಈ ವಿದ್ಯೆ ಭಗವಂತನಿಂದ ಹೇಳಲ್ಪಡ್ತದಂತೆ. ಅದಕ್ಕೆ ಹೇಳೇನವ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನವ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮ ಹಾಳಾಕತಿ, ಯಾವಾಗ ಸಂತರು ಶರಣರು ನನ್ನ ನಂಬಿದ ಭಕ್ತರು ನನ್ನ ಮೇಲೆ ಶ್ರದ್ಧೆ ಇಟ್ಟಂತ ಭಕ್ತರಿಗೆ ಕಷ್ಟ ಆದರೆ ಅವರ ಕಷ್ಟ ಪರಿಹಾರ ಮಾಡುವಗೋಸ್ಕರವಾಗಿ ಯಾವ ರೂಪದಿಂದ ಆದರೂ ಬಂದು ನಾನೇನ್ ಮಾಡ್ತೇನೆ, ನಾನೇ ಸದಾ ರಕ್ಷಣೆ ಮಾಡ್ತೇನೆ ಅಂತೇಳಿ ಪರಮಾತ್ಮ ಮಾತು ಕೊಟ್ಟನಲ್ಲ. ಅದಕ್ಕೆ ಈ ವಿದ್ಯೆ ಭಗವಂತನಿಂದ ಹೇಳಿದೆಯಲ್ಲ. ನಂತರ ದೇವತೆಗಳಿಂದ ರಾಜರ್ಷಿಗಳು, ನಂತರ ಋಷಿಗಳು, ಹೀಗೆ ಜ್ಞಾನ ಪರಂಪರೆ ಬೆಳೀತಾ ಇದೆಯಲ್ಲ. ಎಂದು ಈ ರೀತಿ ಹಿರಿದು ಬಂದ ವಿದ್ಯೆ ಕಣ್ಮರೆಯಾಗಪ್ಪ. ಇದನ್ನ ಜನ ಮರ್ಯಾಕತ್ತಾರ. ಯಾಕೆ ಮರ್ಯಾಕತ್ತಾರ? ತಾವು ಹಾಳಾಗುವಗೋಸ್ಕರವಾಗಿ ಮರ್ಯಾಕತ್ತಾರ. ಮಹಾನ್ ಜ್ಞಾನಿಯಾದ ಅರ್ಜುನ ಈ ಕೂಡ ಏನ್ ಮಾಡಕತ್ತಾನ? ಈ ಜ್ಞಾನವನ್ನ ಮರ್ಯಾಕತ್ತಾನ. ಯಾಕ? ಇವರನ್ನ ಕೊಂದರೆ ನನಗ ಪಾಪ ಬರ್ತತಿ. ಈ ರಾಜ್ಯವನ್ನ ಯಾರಿಗಾಗಿ?
ಈ ಬಂಧು ಬಾಂಧವರದರಲ್ಲ, ಅವರಿಗೆ ನಾ ಕೊಡಬಾರದ ಕಷ್ಟಗಳನ್ನ ನಾ ಕೊಟ್ಟರೆ ಇದೇನಾಗತಿ, ನನಗ ಪಾಪ ಬರುದು ಅಂತ ತಿಳ್ಕೊಂಡು ಏನ್ ಮಾಡಾಕತ್ತಾನ, ಇಂಥ ಜ್ಞಾನವನ್ನ ಅರ್ಜುನನು ಕೂಡ ಮರ್ತಾನ. ಹಿಂದೆ ಹೇಳಿದಂತೆ ಅರ್ಜುನ ಆ ಕಾಲದ ಮಹಾನ್ ಜ್ಞಾನಿ, ಅವಾಗ ಅಜ್ಞಾನಿ ಇದ್ದಂತ ಯಾರು, ಅರ್ಜುನ. ಆದರೂ ಅದು ಆತನಿಗೆ ನೆನಪಿಗೆ ಬರ್ತಾ ಇಲ್ಲ. ಅಂತವನ ಗತಿನ ಹಂಗಾಗೈತಂದ್ರ ನಮ್ಮ ಗತಿ ಹಂಗ. ಇಲ್ಲೇ ಪರಮಾತ್ಮ ಹೇಳ್ತಾನ ಅರ್ಜುನನ್ನ ಕುರಿತು, ಪರಂ ತಪ ಸಂಬೋಧನ ಮಾಡ್ಯಾನ. ಪರಂ ತಾಪಯತಿ ಪರಂ ತಪ, ವೈರಿಗಳನ್ನ ತಾಪಗೊಳಿಸುವವನಿ ನೀನು. ಪರಂ ತಪ ಅಂದ್ರ ಸದಾ ಭಗವಂತನನ್ನ ಜ್ಞಾನದ ದೃಷ್ಟಿಯಿಂದ ಕಾಣಬಲ್ಲವ. ಯಾರೋ ಅರ್ಜುನ, ನೀನು ಅಪರೋಕ್ಷ ಜ್ಞಾನಿ, ನಿನ್ನಲ್ಲೇ ಆ ಜ್ಞಾನ ಪರಂಪರೆ ಇದೆ. ಆದರೂ ನಿನಗೇನಾಗಿದೆ, ಸಂಶಯ ಬಂತಲ್ಲಪ್ಪ. ಸಂಶಯ ಬಂತಂದ್ರೆ ಎಲ್ಲವೂ ನಾಶಕತ್ತ. ಉದಾಂಕ ಬ್ರಾಹ್ಮಣ 12 ವರ್ಷ ಪರ್ಯಂತರವಾಗಿ ತಪಸ್ಸು ಮಾಡಿದ್ದ. ಏನನ್ನ ಕುರಿತು, ಹೇ ಪರಮಾತ್ಮ, ನಿನ್ನ ಅಮೃತವನ್ನ ಕುಡಿದು, ನೀನು ಕೊಟ್ಟಿರುವ ಅಮೃತವನ್ನ ನಾ ಕುಡಿದು ಅಮರನಾಗಬೇಕಂತೇಳಿ. ಅವಾಗಂದ, ಅಲ್ಲಪ್ಪ ನೀ ಇಷ್ಟೆಲ್ಲ ಕಷ್ಟಪಟ್ಟು ನನ್ನನ್ನ ಕುರಿತು ತಪಸ್ಸು ಮಾಡಿದೆಲ್ಲ, ಏನ್ ಬೇಕು ನಿನಗೆ ಅಂತ ಕೇಳಿದ. ನನಗೆ ಹೇ ಪರಮಾತ್ಮ ಅಮೃತವನ್ನ ಕೊಡು, ಕುಡಿದು ಅಮರಕ್ಕೆನೆಂದ ಆ ಉದಾಂಕ ಬ್ರಾಹ್ಮಣ. ಆಯ್ತ ಬಂಗಾರ, ನನ್ನ ಸೇವಕನಾದ ಇಂದ್ರನ ಕೈಯೊಳಗ ಕೊಟ್ಟು ಕಳಿಸ್ತಾನೆ, ನೀ ಕುಡಿದು ಅಮರ ಆಗುವಂದ ಯಾರು, ಪರಮಾತ್ಮ. ಆಯ್ತು ಅಂತೇಳಿ ಮತ್ತೆ ಕುಂತ ಹೋಗಿ ಹೇಳಿದ ಇಂದ್ರನಿಗೆ, ನೋಡು ಉದಾಂಕ ಬ್ರಾಹ್ಮಣ 12 ವರ್ಷ ಪರ್ಯಂತರವಾಗಿ ನನ್ನ ಕುರಿತು ತಪಸ್ಸು ಮಾಡ್ಯಾನ, ಅವಂಗ ಅಮೃತ ಬೇಕಂತ ನೀ ಅಮೃತ ಕೊಡು, ಕುಡಿದು ಅಮರ ಆಗ್ಲಿ ಅಂದ. ಅವ ಅಂದ, ಹೌದು ಇನ್ನು ಅಮೃತವನ್ನ ಅವನಿಗೆ ಹೋಗಿ ನಾ ಕೊಟ್ಟೆ ಅಂತ ನನ್ನ ಸಿಂಹಾಸನ ಬಿಟ್ಟು ಹೋಗ್ಬೇಕಾಕತಿ, ನನ್ನ ಹುದ್ದೆಯನ್ನ ಕಳ್ಕೋಬೇಕಾಕತಿ, ನನ್ನ ಅಧಿಕಾರವನ್ನ ಕಳ್ಕೋಬೇಕಾಕತ್ತಂತೆ ಮಾಡಿದ. ಅವ ಇಂದ್ರನ ಬಂಗಾರದ ಕಿರೀಟ ಪೀತಾಂಬರ ಉಟ್ಟುಕೊಂಡು ಹೋಗಲಾರದೆ ಒಂದು ಕೈಪ ಸುತ್ತಕೊಂಡು 4 ನಾಯಿಗಳನ್ನ ಕರ್ಕೊಂಡು ಅಮೃತವನ್ನ ಬದ್ದೆಯಲ್ಲಿ ತುರುಕೊಂಡು ಹೊರಟ. ಆ ಉದಾಂಕ ಬ್ರಾಹ್ಮಣ ಹೋಗಿಂತಾನ, ನೋಡು ನಾನು ಇಂದ್ರ ದೇವಲೋಕದಿಂದ ಬಂದೇನೆ, ನೀನೇನ್ ಮಾಡು, ಈ ಅಮೃತವನ್ನ ಕುಡಿದು ಅಮರನಾಗು ಅಂದ. ಅವ ಅಂದ, ಅಲ್ಲ ಇಂದ್ರ ಆಗಿದ್ನ ಅಂದ್ರ ಅವ ಬಂಗಾರ ಕಿರೀಟ ಪೀತಾಂಬರ, ಬಂಗಾರದ ಪೀತಾಂಬರ ಎಲ್ಲರನ್ನು ಸೇವಕರನ್ನ ಕರ್ಕೊಂಡ್ ಬರ್ತಿದ್ದ, ಇವ ಚಾಂಡಾಲೋ ಅಥವಾ ಇಂದ್ರೋ ಅಂತ ಸಂಶಯ ಬಂತಂತ ನನಗೆ. ಉದಾಂಕ ಬ್ರಾಹ್ಮಣನಿಗೆ ಸಂಶಯ ಬಂತು. ಅವಾಗೇನು ಮೂತ್ರ ಅಥವಾ ಇದು ಏನ ಅಮೃತ? ಪರಮಾತ್ಮ ಹೇಳೇನಲ್ಲ, ಅವ ಹೇಳಿದ್ದನ್ನ ಸಂಶಯ ಮಾಡಲಾರದ ಹೇಳ್ಯಾನ. ಇಂದ್ರ ಬಂದೇನೆ, ದೇವಲೋಕದಿಂದ ಬಂದೇನಂತ ಹೇಳ್ತಾನ. ಪರಮಾತ್ಮನು ಹೇಳ್ಯಾನ, ನಾನು ದೇವಲೋಕದಿಂದ ಇಂದ್ರನ ಕೈಯೊಳಗ ಅಮೃತವನ್ನ ಕೊಟ್ಟು ಕಳಿಸ್ತಾನೆ, ಅದನ್ನ ಕುಡಿದು ಅಮರಾಗಂತೂ ಕೂಡ ಹೇಳ್ಯಾನ. ಆದರೂ ಕೂಡ ಇವನಿಗೆ ಸಂಶಯ ಬಂತಲ್ಲ, ಯಾವುದೋ ಏನ ಮೂತ್ರವೋ ಅಥವಾ ಅಮೃತವೋ ಬಂದಿದ್ದನ್ನ ನೋಡಿ ಕುಡಿಲಿಲ್ಲಂತ. ಯಾರೋ ಉದಾಂಕ ಬ್ರಾಹ್ಮಣ 12 ವರ್ಷ ತಪಸ್ಸು ಮಾಡಿದ. ಅವಾಗ ಬಂದ ಮತ್ತ ಪರಮಾತ್ಮ, ಯಾಕಪ್ಪ ಮತ್ತ್ಯಾಕ ನನ್ನ ನೀನು ಕುರಿತು ತಪಸ್ಸು ಮಾಡಕತ್ತಿ ಅಂದ. ನಾನು ಮತ್ತೆ ಅಮೃತ ಕೊಟ್ಟು ಕಳಿಸಿದ್ನಲ್ಲ, ಯಾಕೆ ಕುಡಿಲಿಲ್ಲ? ಹಂಗ ಸಂಶಯ ಬಂದರೆ ಏನಾಗುದಿಲ್ಲ, ಏನೂ ಆಗುದಿಲ್ಲ, ಅಮರ ಆಗಲಿಲ್ಲ, ಮತ್ತ ಕಾಲ ಕಳಿಬೇಕತ್ತಲ್ಲ. ಆದರೂ ನಿನಗ ಸಂಶಯ ಬಂತಂದ್ರ ಈ ಅನಾದಿ ನಿತ್ಯವಾದ ಜ್ಞಾನ ಪರಂಪರೆ ನಿನ್ನಲ್ಲಿ ಮರೆಯಾಗುತ್ತಿದೆ ಅರ್ಜುನ. ನಿನ್ನಲ್ಲಿ ಸಂಶಯ ಬಂತಂದ್ರ ಇದೇನಾಗತ್ತೈತಿ, ಜ್ಞಾನ ನಿನ್ನಲ್ಲೇ ಮರೆ ಆಗ್ತಾ ಇದೆ. ಹೀಗಿರುವಾಗ ಉಳಿದವರ ಪಾಡೇನು ಎನ್ನುವ ಧ್ವನಿ ಪರಂತಪ ಅನ್ನುವ
ಸಂಬೋಧನೆಯಲ್ಲಿ ಅಡಗಿದೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ಕುರಿತು ಸಂಬೋಧನ ಮಾಡೇನಲ್ಲ, ನಿನ್ನಂತವನೇ ಬಲ್ಲಂತ ಜ್ಞಾನಿನೇ ಹಿಂಗಂದ್ರ ಉಳಿದವರ ಗತಿ ಏನು ಅಂತ. ಜ್ಞಾನ ನಾಶವಾಗಿಲ್ಲ, ಆದರೆ ಮೋಹದ ಪರದೆ ಅದನ್ನ ತಡೆದಿದೆ. ಜ್ಞಾನ ಎಂದೆಂದು ನಾಶ ಆಗುವುದಿಲ್ಲಪ್ಪ. ಅದೇನಿದೆ? ಮೋಹದ ಪರದೆ ಅದನ್ನ ತಡೆದಿದೆ. ಅದಕ್ಕ ನಿನಗೆ ನಾನು ಈಗ ಆ ಜ್ಞಾನವನ್ನ ಮತ್ತೆ ಹೇಳ್ತಾ ಇದ್ದೇನೆ, ಕೇಳಂತಾನ ಶ್ರೀಕೃಷ್ಣ ಪರಮಾತ್ಮ. ಅರ್ಜುನ ಶ್ರೀಕೃಷ್ಣನ ಮೇಲಿಟ್ಟಿರುವ ಅಪಾರ ಗೌರವ, ಭಕ್ತಿ ಹಾಗೂ ಆತ್ಮತೆ ಅದನ್ನ ಗುರುತಿಸಿ ಅನಾದಿ ನಿತ್ಯವಾದ ಅಪೂರ್ವವಾದ ಈ ಜ್ಞಾನವನ್ನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ನೆನಪಿಸ್ತಾರೆ. ಏನಂತಾರ? ಹೇ ಅರ್ಜುನ, ಅರ್ಜುನನ ಭಕ್ತಿ ನವವಿಧ ಭಕ್ತಿಗಳಲ್ಲಿ ಶ್ರವಣ ಭಕ್ತಿ. ಯಾರ್ದು? ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ಸ್ಮರಣ ಭಕ್ತಿ, ಪಾದ ಸೇವನ ಭಕ್ತಿ, ಅರ್ಚನ ಭಕ್ತಿ, ವಂದನ ಭಕ್ತಿ, ದಾಸ್ಯ ಭಕ್ತಿ, ಸಖ್ಯ ಭಕ್ತಿ, ಆತ್ಮ ನಿವೇದನ ಭಕ್ತಿ. ಎಲ್ಲಿ ಹೇಳ ಇವನ್ನ? ನಾರದ ಸೂತ್ರದಲ್ಲಿ ನಾರದ ಮಹರ್ಷಿಗಳು ಕೂಡ ಹೇಳ್ಯಾರಲ್ಲ, ಅರ್ಜುನದ ಭಕ್ತಿ ಅಂತದ್ದಿತ್ತು ಸಖ್ಯ ಭಕ್ತಿ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ಏನಂತಾರ ಅವರು? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ಶ್ರವಣ ಭಕ್ತಿಯನ್ನ ಮಾಡಿ ಪರೀಕ್ಷಿತ ರಾಜ ತಾನು ಕೂಡ ತನ್ನ ಜೀವನವನ್ನ ಸಾರ್ಥಕ ಮಾಡಿಕೊಂಡ. ಪರೀಕ್ಷಿತ ರಾಜ ಕೀರ್ತನಂ, ಕೀರ್ತನ ಭಕ್ತಿ. ನಾರದ ಮಹರ್ಷಿಗಳು ತ್ರಿಲೋಕ ಸಂಚಾರಿಯಾಗಿ ಆ ಭಗವಂತನ ಗುಣಗಾನವನ್ನ ಹಾಡಿ ಅವನ ಕೊಂಡಾಡಿ ಅವರು ಕೂಡ ಏನ್ ಮಾಡಿದರು? ಕೀರ್ತನ ಮಾಡಿ ಅಂತ ಭಕ್ತಿಯನ್ನ ಮಾಡಿ ಅವರು ಕೂಡ ಮುಕ್ತರಾಗ್ಯಾರ. ವಿಷ್ಣು ಸ್ಮರಣಂ, ಭಕ್ತ ಪ್ರಹ್ಲಾದನು ಕೂಡ ಆ ಭಗವಂತನ ನಾಮಸ್ಮರಣೆ ಮಾಡಿ ತಾನು ಪಾಪಿಯ ಹಿರಣ್ಯಕಶ್ಯಪನ ಹೊಟ್ಟೆಯಲ್ಲಿ ಹುಟ್ಟಿದಂತ ಭಕ್ತ ಪ್ರಹ್ಲಾದನು ಕೂಡ ಏನದ? ರಾಕ್ಷಸನ ಹೊಟ್ಟೆಯಲ್ಲಿ ಹುಟ್ಟಿ ತಾನು ಕೂಡ ಆ ಪ್ರಹ್ಲಾದ ಸ್ಮರಣ ಭಕ್ತಿಯನ್ನ ಮಾಡಿ, ಪಾದ ಸೇವನ ಭಕ್ತಿಯನ್ನ ಮಾಡಿ, ಲಕ್ಷ್ಮೀದೇವಿ ಕೂಡ ಅರ್ಚನ ಭಕ್ತಿ ಮಾಡಿ ಪೃಥ್ವಿರಾಜ, ವಂದನ ಭಕ್ತಿಯನ್ನ ಮಾಡಿ ಅಕ್ರೂರ, ದಾಸ್ಯ ಭಕ್ತಿಯನ್ನ ಮಾಡಿ ಹನುಮಂತ, ಅವನ ಸೇವೆಯನ್ನ ಮಾಡಿ ಅವನು ಕೇಳಿದಾಗ, ಹೇ ಮಾರುತೇಶ, ನೀನು ನನ್ನ ಬೇರೆ ಬೇರೆ ದೇಹದಿಂದ ನೋಡಿದಾಗ ನಾನು ನಿನ್ನೆ ಬೇರೆ ಅಂತ ಹೇಳಿದಾಗ ಅಂತಾನ, ದೇಹ ಭಾವ ನೋಡಿದಾಗ ನಾನು ನಿನ್ನ ಸೇವಕ, ಆತ್ಮ ಸ್ವರೂಪದಲ್ಲಿ ನೋಡಿದರೆ ನೀನು ಬೇರೆ ಇಲ್ಲ, ನಾನು ಬೇರೆ ಇಲ್ಲ, ಇಬ್ಬರು ಒಂದೇ. ಹಂಗದೇನಂತ ತೋರಿಸಿದಾಗ ಎದೆಯನ್ನ ಸೀಳಿ ತೋರಿಸಿದ್ನಂತ ಯಾರೋ ಹನುಮಂತ. ಅದಕ್ಕೆ ದಾಸ್ಯ ಭಕ್ತಿಯನ್ನ ಮಾಡಿ ಸಖ್ಯಂ, ಅರ್ಜುನ ಸಖ್ಯ ಭಕ್ತಿ ಮಾಡಿದ ಅರ್ಜುನ ಯಾರನ್ನ ಕುರಿತು? ಪರಮಾತ್ಮನನ್ನ ಕುರಿತು ಆತ್ಮ ನಿವೇದನ ಮಾಡಿದ ಬಲಿ ಚಕ್ರವರ್ತಿ. ಇಂಥ ಒಂದಾದ ಸಖ್ಯ ಆ ಭಗವಂತನ ಗೆಳೆಯನಾಗಿ ಪೂಜಿಸಿದ ಅರ್ಜುನ. ಇಂಥ ಕಾರಣಕ್ಕಾಗಿ ಇಲ್ಲಿ ಏನಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ, ನೀನೋ ನನ್ನ ಭಕ್ತ, ನೀನೋ ನನ್ನ ಸಖ. ಅದಕ್ಕ ಈ ಅಮೂಲ್ಯವಾದ ಜ್ಞಾನವನ್ನ ನಿನಗೆ ಕೇಳ್ತೇನೆ ಅರ್ಜುನ. ಇದನ್ನ ಕೇಳು. ನೀನೇ ಹಿಂಗ ಅಂದ್ರ ನೀನು ಜ್ಞಾನವನ್ನ ಪಡ್ಕೊಳಕ ಯೋಗ್ಯನಾಗಿರುವೆ, ನನ್ನ ಸ್ನೇಹಿತನಾಗಿರುವೆ. ನನ್ನನ್ನ ಕುರಿತು ನೀನೇನ್ ಮಾಡಿ ಕಷ್ಟಪಟ್ಟಿ ಎಲ್ಲ ನಾನು ಹೇಳುದನ್ನ ನೀನೇನ್ ಮಾಡು, ಕೇಳು.
ಇಲ್ಲೇನಿದೆ? ರಹಸ್ಯವಾದ ಜ್ಞಾನವನ್ನ ನಿನಗೆ ಹೇಳ್ತೇನೆ, ಕೇಳು. ಜ್ಞಾನವನ್ನ ರಹಸ್ಯವಾಗಿಡಲು ಎರಡು ಕಾರಣವಿದೆ. ಏನಿದೆ? ಒಂದು ಅದರ ದುರುಪಯೋಗ, ಇನ್ನೊಂದು ಅದರ ನಿರುಪಯೋಗ. ಯಾರು ಜ್ಞಾನವನ್ನ ಪಡೆದು ಅದನ್ನ ತಮ್ಮ ತಲೆಮಾರಿಗೆ ಕೊಡಲಾರರೋ ಅಂಥವರಿಗೆ ಜ್ಞಾನವನ್ನ ಕೊಡುವುದು ವ್ಯರ್ಥ. ಈ ಜ್ಞಾನವನ್ನ ಕೊಡಬೇಕಾದ್ರೆ ಎಲ್ಲ ಕೂಡ ಅದನ್ನ ಹರಡಿಸ್ಬೇಕು. ಬರೇ ತನ್ನ ಪರಂಪರೆ ತನಗಾಗಿ ತನ್ನ ವಲಯ ತಲೆಮಾರುವವರೆಗೆ ಇರುವವರಿಗೆ ಆದ್ರ ಅದೇನಾಗುದಿಲ್ಲ, ಉಪಯೋಗ ಆಗುದಿಲ್ಲ. ಯಾಕ? ದುರುಪಯೋಗ ಆಗಬಾರ್ದಂತಾರ, ನಿರುಪಯೋಗ ಆಗಬೇಕು. ಯಾರು ಜ್ಞಾನವನ್ನ ಪಡೆದು ಅದನ್ನ ತಮ್ಮ ತಲೆಮಾರಿಗೆ ಕೊಡಲಾರರೋ, ತಾವು ಪಡೆದಿರುವ ಜ್ಞಾನವನ್ನ ಕೊಡಲಾರದೆ ಹಾಗೆ ಸತ್ತು ಹೋದರೆ ಇದು ನಿರರ್ಥಕ. ಕೊಟ್ಟಿರುವ ಜ್ಞಾನವನ್ನ ಇನ್ನೊಬ್ಬರಿಗೆ ಕೊಟ್ಟು ತಾನು ಅನುಭವಿಸಿದ ಸುಖವನ್ನ ಅವರು ಅನುಭವಿಸಿ ಅದೇ ಆತ್ಮದ ಸುಖದಲ್ಲಿ ಬರುವ ಹಾಗೆ ಅದರಲ್ಲಿ ಸದಾ ಇರುವ ಮಾಡಬೇಕು. ಇದು ಗುರು ಪರಂಪರೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಕತ್ತ. ಅಂಥವರಿಗೆ ಜ್ಞಾನ ಕೊಡುವುದು ವ್ಯರ್ಥ. ತಮ್ಮ ತಲೆಮಾರಿಗೆ ಕೊಡಲಾರರು ಇಂಥವರಿಗೆ ಈ ಜ್ಞಾನವನ್ನ ಕೊಡುವುದು ಕೂಡ ವ್ಯರ್ಥ ಅಂತನ ಶ್ರೀಕೃಷ್ಣ ಪರಮಾತ್ಮ. ಜ್ಞಾನ ಪರಂಪರೆ ಹರಿದು ಬರಲಾರದು, ಇನ್ನು ದುರುಪಯೋಗ. ಜ್ಞಾನ ಇರುವುದು ಕರೆ ನಮ್ಮ ಅಂತರಂಗದ ಉದ್ಧಾರಕ್ಕೆ, ಹಾಗೆ ಇನ್ನೊಬ್ಬರ ಉದ್ಧಾರದ ದಾರಿ ತೋರಿಸುವುದಕ್ಕಾಗಿ ಹೊರತು ವ್ಯವಹಾರ ವ್ಯಾಪಾರ ಮಾಡುವುದಕ್ಕ ಅಲ್ಲ ಈ ಜ್ಞಾನ. ಅದನ್ನ ನೀ ಚೆನ್ನಾಗಿ ತಿಳ್ಕೊ. ಜ್ಞಾನದಿಂದ ಸಮಾಜವನ್ನ ಮೋಸಗೊಳಿಸಬಹುದು. ತಿಳುವಳಿಕೆ ಇಲ್ಲದವರನ್ನ ತನ್ನ ತಿಳುವಳಿಕೆಯಿಂದ ಮೋಸ ಮಾಡಿ ವಂಚಿಸಬಹುದು. ಈ ಎಲ್ಲಾ ಕಾರಣದಿಂದ ಜ್ಞಾನ ಹೆಂಗಿದೆ? ರಹಸ್ಯ ವಿಷಯ. ಹಿಂದೆ ಯೋಗ ಸಿದ್ಧಿಯಿಂದ ಮಾಯವಾಗುವ ವಿದ್ಯೆ ಜ್ಞಾನಿಗಳಿಗೆ ತಿಳಿದಿತ್ತಂತೆ, ಬಲ್ಲವರಿಗೆ ತಿಳಿದಿತ್ತು. ಇಂತಹ ಮೂಲ್ಯ ವಿದ್ಯೆಯ ದುರುಪಯೋಗ ಅತಿ ಸುಲಭ. ಆ ಕಾರಣಕ್ಕಾಗಿ ಇದನ್ನೇ ಮಾಡಿದ್ರು, ಈ ಜ್ಞಾನವನ್ನ ರಹಸ್ಯವಾಗಿಟ್ರು. ಪ್ರಾಣಿ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವ ವಿದ್ಯೆ ನಮ್ಮಲ್ಲಿದ್ದಂತೆ. ಪ್ರಾಣಿಗಳನ್ನ ಮಾತನಾಡಿಸುವ ಶಕ್ತಿ ಇದಂತಿದ್ರ. ಅದಕ್ಕ ಪರವಂಜಿನ ಕೂಡ ಭಗವಂತನ ಅವತಾರದೊಳಗ ಯಾವ್ಯಾವ್ದ ಮಾಡಕ್ ಹೋಗಿ ಕೋಣನನ್ನ ಮಾತನಾಡಿಸಬಲ್ಲೆ, ಮೂಕನನ್ನ ಮಾತನಾಡಿಸಬಲ್ಲೆ, ಕೋಣದ ಮುಖದಿಂದ ವೇದಗಳನ್ನ ನಾನು ನುಡಿಸಬಲ್ಲೆ ಅಂತಂದಾರ. ಅಂದ್ರ ಸಾಮಾನ್ಯ ಯಾಕ ಅಂತ ಸಾಮರ್ಥ್ಯ ಇದ್ರೊಳಗ ಐತಿ. ಅದಕ್ಕ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ಮತ್ತೆ ಪರಮಾನಂದ ಮಾಧವ. ಮೂಕನನ್ನ ಕೂಡ ಮಾತನಾಡಿಸಬಲ್ಲೆ, ಕುಂಟನನ್ನ ಬೆಟ್ಟವನ್ನ ಏರಿಸಬಲ್ಲೆ ಅಂತ ಈ ವಿದ್ಯೆಯೊಳಗ ಶಕ್ತಿ ಇದೆ. ಅದಕ್ಕ ಪ್ರಾಣಿ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ವಿದ್ಯೆ ನಮ್ಮಲ್ಲಿದ್ದಂತೆ. ಇದನ್ನು ಕೂಡ ರಹಸ್ಯವಾಗಿಟ್ಟು ಹೀಗೆ ಜ್ಞಾನದಿಂದ ದುರುಪಯೋಗವ ಸಾಧ್ಯತೆ ಇದ್ದಾಗ ಅದನ್ನ ನಾವೇ ಮಾಡಬೇಕು, ರಹಸ್ಯವಾಗಿಡಬೇಕು. ಇಂತಹ ರಹಸ್ಯವಾದ ವಿಷಯವನ್ನ ನಾನು ನಿನ್ನನ್ನ ಆಯ್ಕೆ ಮಾಡಿ ಹೇಳ್ತಾ ಇದ್ದೇನೆ ಅರ್ಜುನ. ಇದನ್ನ ನೀನು ಚೆನ್ನಾಗಿ ತಿಳಿದುಕೊಂಡು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇದರಂತೆ ನೀನು ಜೀವನ ಮಾಡುವಪ್ಪ ಅಂತ ಹೇಳಿ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ಹೇಳಕ್ತೇನೆ. ಏನಂತಾನ? ತಾತ ನೀನು ನನ್ನ ಭಕ್ತ. ಅರ್ಜುನನ ಕುರಿತಂತ ಸ್ನೇಹಿತ, ನಮ್ಮಿಬ್ಬರಲ್ಲಿರುವ ಪ್ರೇಮ ಅಪಾರ. ಹೇ ಅರ್ಜುನ, ನಿನ್ನಲ್ಲಿ ಪ್ರೇಮ ಅಪಾರ. ಅದಕ್ಕ ಬಹುಕಾಲ ಅಡಗಿ ಹೋಗಿದ್ದ ಸರ್ವ ಶ್ರೇಷ್ಠ ರಹಸ್ಯ ಯೋಗವನ್ನ ನಾ ಏನ್ ಮಾಡಾಕತ್ತೇನೆ, ನಿನಗ ಎಲ್ಲಾ ಪರಿಪೂರ್ಣವಾಗಿ ಹೇಳಿಲ್ಲ. ಈ ಜ್ಞಾನವನ್ನ
ನಿನ್ನ ಮನಸ್ಸಿನಲ್ಲಿ ಭದ್ರಪಡಿಸಿಕೊ. ನಾ ಹೇಳಿದ್ದನ್ನ ಎಂದೆಂದು ಮರಿಬೇಡ. ಮರೆತಂದ್ರ ನೀನಕ್ಕಿ ನಾಶಕ್ಕಿ ಬಾ. ಅದಕ್ಕ ಹೇಳಿದ್ದನ್ನ ಮರಿಬೇಡ. ನಿನ್ನ ಮನಸ್ಸಿನಲ್ಲಿ ಅದನ್ನ ಗಟ್ಟಿಗೊಳಿಸು. ನೀನು ರಾಜ, ಎಲ್ಲರ ಈ ಪ್ರಜೆಗಳನ್ನ ರಕ್ಷಣೆ ಮಾಡತಕ್ಕಂಥ, ಪರಿಪಾಲನೆ ಮಾಡತಕ್ಕಂಥ ರಾಜ. ಲೋಕಪಾಲಕಾದಿ ನೀನು. ಲೋಕ ಈ ಪಾಲನೆ ಮಾಡುವ ಪೋಷಕನಾದ ನೀ ಇದೆಯಲ್ಲ. ಧೀರದಿ ಮತ್ತಂಗದೆ ವೀರನಾಗಿ ನಿನ್ನಿಂದಲೇ ಮತ್ತೆ ಈ ಪುರಾತನ ವಿದ್ಯೆ ಪ್ರವಾಹಗೊಂಡು ಹರಿಯುವಂತಾಗಲಿ. ಪರಮಾತ್ಮ ಅಂತಾನೆ, ನಿನಗ ಆ ಸಾಮರ್ಥ್ಯ ಐತಪ್ಪ. ಅಂತ ಸಾಮರ್ಥ್ಯವನ್ನ ಬಿಟ್ಟು ಈ ಆತ್ಮವಿದ್ಯೆ ಏನಾಗ್ಲಿ, ಎಲ್ಲಾ ಕಡೆ ಇದು ಮರೆಯಾಗಿ ಹೋಗಿದೆಯಲ್ಲ, ಮರೆಯಾಗದಂತೆ ಅದು ಸುರತಿ ಗುರು ಪರಂಪರೆಯಂತೆ ಇದು ಈ ವಿದ್ಯೆ ಹರಡಲಿ. ವೀರನಾದ ನಿನ್ನಿಂದಲೇ ಮತ್ತೆ ಇದೇನಾಗಲಿ, ಈ ಪುರಾತನ ವಿದ್ಯೆ ಪ್ರವಾಹ ಹರಿಲಿ. ಹೇಗೆ ನದಿಗಳು ತುಂಬಿ ಹರಿತಾ ಇರ್ತಾವಲ್ಲ, ಅದರಂತೆ ಈ ಜ್ಞಾನವೆಂಬ ಗಂಗೆ ಎಲ್ಲಾ ಕಡೆ ಹರಿದು ಪಸರಿಸಲಿ ಅನ್ನುವ ನನ್ನ ಮನುಷ್ಯ. ಇದಕ್ಕ ಆರ್ಥಿಕ ಚಿಂತೆಯನ್ನ ಹೇಳ್ತಾನಂತ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನ. ತನ್ನ ಸಾರಥ್ಯ ಮಾಡುತ್ತಿರುವ ಸೂರ್ಯನಿಗೆ ಉಪದೇಶಿಸಿದೆ ಎಂದು ಹೇಳಿದಾಗ ಅರ್ಜುನನಿಗೆ ಅತ್ಯಂತ ಅಚ್ಚರಿಸಿ ಮತ್ತೆ ಪ್ರಶ್ನೆ ಮಾಡ್ತಾನೆ. ಯಾರನ್ನ ಕುರಿತು? ಆ ಪರಮಾತ್ಮನನ್ನ ಕುರಿತು. ಯಾರು? ಅರ್ಜುನ. ಏನ್ ಹೇಳಿದಪ್ಪ ಅಂತೇಳಿ ಮತ್ತೆ ಪ್ರಶ್ನೆ ಮಾಡ್ತಾನ. ಆ ಪ್ರಶ್ನೆಯನ್ನ ನಾಳೆ ದಿನದಲ್ಲಿ ಸಮಯ ಸಿಕ್ಕಾಗ ಚಿಂತನ ಮಾಡೋದಕ್ಕೆ ಇವೆರಡು ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥನ ಶರಣಾರ್ಥಿಗಳಿಗೆ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಶುಭ ಸೂಚಿಗಳಿಗೆ. ಓಂ ಸಹನಾವತು ಸಹನೌ ಪುನಃ ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.